ಉತ್ತಮವಾದ ಕಾರ್ಯಕ್ರಮ. ಇವತ್ತು ಸರ್ಕಾರ ನಮ್ಮ ಈ ಮಾತುಗಳಿಗೆ ಕಿವಿಯಾಗಬೇಕಾದಂಥ ಕಾರ್ಯಕ್ರಮ. ಕನ್ನಡ ಭಾಷೆ, ಕನ್ನಡ ನಾಡು ಮತ್ತು ಕನ್ನಡ ಜನಮನ ಇವತ್ತು ಹೇಗಿದೆ ಎನ್ನುವುದನ್ನು ಬಹಳ ಅರ್ಥಪೂರ್ಣವಾಗಿ ನಿರೂಪಿಸಿರುವಂಥ ಒಂದು ಅಭಿಯಾನ ನಮ್ಮ ಜಿಲ್ಲೆಯಲ್ಲಿ, ಅದು ಕೂಡ ನಮ್ಮ ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡ ಮತ್ತು ನಮ್ಮ ಸೋದರ ಜಿಲ್ಲೆ ಉಡುಪಿ ಸೇರಿಕೊಂಡು ಮಾಡಿರುವಂಥ ಕಾರ್ಯಕ್ರಮ ಇಡೀ ವಿಶ್ವಕ್ಕೆ ಮಾದರಿಯಾದಂಥ ಕಾರ್ಯಕ್ರಮವಾಗಿ ನಡೆದಿದೆ. ಬಹಳ ಸಂತೋಷವಾಗ್ತಾ ಇದೆ. ಅಂದರೆ ನಾನು ನನ್ನ ತಮ್ಮ ಒಂದೇ ತರಗತಿಯಲ್ಲಿ ಕಲಿತವರು, ನಾವು ಇಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಇರುವುದು ಒಂದು ಯೋಗ ಸಂಬಂಧ. ನಮ್ಮ ಮಕ್ಕಳು ಚೆನ್ನಾಗಿ ಇವತ್ತು ಕನ್ನಡ ನಾಡು ನುಡಿ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಸೇರಿದಂಥ ಪ್ರಥಮ ಶಾಲೆ ಒಬ್ಬ ವಿದ್ಯಾರ್ಥಿ ಇರುವಂಥ ಕಡ್ಯ ಶಾಲೆ, ಕಡಬ ತಾಲೂಕಿನ ಕೊಣಾಜೆಯ ಕಡ್ಯ ಶಾಲೆ, ಸರ್ಕಾರಿ ಶಾಲೆಯಲ್ಲಿ ಸೇರಿದೆ. ಜಗಳಿಗಳಲ್ಲಿ ಹೋದಾಗ ಒಬ್ಬ ವಿದ್ಯಾರ್ಥಿ ಇದ್ದ. ಆ ವಿದ್ಯಾರ್ಥಿಯನ್ನು ಸೇರಿಸಿಕೊಂಡು 45 ವಿದ್ಯಾರ್ಥಿಗಳನ್ನು 2 ದಿವಸದಲ್ಲಿ ಸೇರಿಸಿಕೊಂಡು ಇವತ್ತು ಆ ಶಾಲೆ ಇಡೀ ನಮ್ಮ ತಾಲೂಕಿನಲ್ಲಿ ಉತ್ತಮ ಶಾಲೆಯಾಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡ್ಯ ಕೊಣಾಜೆ. ಇನ್ನು ನಾನು ಕಲಿತಂದ ನನ್ನ ಊರಿನ ಉಪ್ಪಳಿಗೆ ಪ್ರೌಢಶಾಲೆ, ನಾನು ಪ್ರಮೋಷನ್ ಆಗಿ ಹೋದದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಿಂದ ಅಲ್ಲಿ ಹೋದಂಥ ಆ ಇರ್ದೆ ಉಪ್ಪಳಿಗೆ ಶಾಲೆ ಸತತ 9 ವರ್ಷ SSLCಯಲ್ಲಿ 100ಕ್ಕೆ 100 ಫಲಿತಾಂಶ ಪಡೆದು ಈ ವರ್ಷ 10ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ವರ್ಷ ಕೂಡ ಅದು ಆ ಫಲಿತಾಂಶ ಪಡೆಯುತ್ತದೆ. ಯಾಕೆಂದರೆ ನಮ್ಮಲ್ಲಿ ಇಚ್ಛಾಶಕ್ತಿ ಇರಬೇಕು, ಮನಸ್ಸುಗಳನ್ನು ಕೂಡಿಸಬೇಕು. ಆ ರೀತಿ ನಾವು ಇಲ್ಲಿರುವಂಥ ಎಲ್ಲ ಹಿರಿಯರ ಮಾತುಗಳು ಕೇಳಿದೆವು, ನಮ್ಮ ಮಾಜಿ ಸಚಿವರ ಮಾತನ್ನು ಕೇಳಿದೆವು. ಇವತ್ತು ನಾವು ಮನಸ್ಸುಗಳನ್ನು ಮಾಡಬೇಕು, ಮನಸ್ಸುಗಳನ್ನು ನಾವು ಕಟ್ಟಬೇಕು ಅಂತ ಹೇಳುವ ರೀತಿಯಲ್ಲಿ ಅದನ್ನು ಪ್ರಯೋಗಾತ್ಮಕವಾಗಿ ಮಾಡುವಂಥ ಕೆಲಸ ಆಗುವಂಥ ಒಂದು ವೇದಿಕೆ ಇವತ್ತು ನಮ್ಮ ಮಂಗಳೂರು ಈ ಪುಣ್ಯ ನೆಲದಲ್ಲಿ ಆಗಿದೆ ಅಂತ ಹೇಳ್ತಾ, ಈ ಅಭಿಯಾನ ಇಡೀ ವಿಶ್ವವ್ಯಾಪಿಯಾಗಿ ನಡೀಬೇಕು. ಮತ್ತು ನಮಗೆ ನಮ್ಮ ಕನ್ನಡ ಶಾಲೆ ಅನ್ನ ಕೊಟ್ಟಿದೆ, ನಮಗೆ ಉಸಿರಾಗಿದೆ, ಇವತ್ತು ನಮಗೆ ಬದುಕು ನೀಡಿದೆ. ಅನೇಕ ನನ್ನ ಊರಿನ ಶಾಲೆ ಇವತ್ತು ಬೆಟ್ಟಂಪಾಡಿ ಮುಚ್ಚುವ ಸ್ಥಿತಿಯಲ್ಲಿದ್ದಾಗ ನನಗೆ ಸಿಕ್ಕಿದಂಥ ಒಂದು ಪ್ರಶಸ್ತಿ ಪದವಿ ಸಿಗುವಂಥ ಸಂದರ್ಭಕ್ಕೆ ನಾನು ಜನವರಿ 18 ತಾರೀಕಿಗೆ ಹೋಗಬೇಕಿದ್ದರೂ ಕೂಡ ಅದಕ್ಕೆ ಹೋಗದೆ ನನ್ನ ಶಾಲೆ ಬೆಟ್ಟಪಾಡಿ ಶಾಲೆಗೆ ಹೋಗಿದ್ದೇನೆ. ಆ ಶಾಲೆಯಲ್ಲಿ 11 ಜನ ವಿದ್ಯಾರ್ಥಿಗಳು ಒಂದೇ ಕೋಣೆಯಲ್ಲಿದ್ದರು. 7 ತರಗತಿಗಳು, 11 ಜನ ವಿದ್ಯಾರ್ಥಿಗಳು ಒಂದು ತರಗತಿಯಲ್ಲಿ. ಆ ಶಾಲೆ ಮುಚ್ಚುವಾಗ ಅಲ್ಲಿಗೆ ನಾನು ಮುಖ್ಯೋಪಾಧ್ಯಾಯನಾಗಿದ್ದೆ ಹಿಂದೆ. ಆನಂತರ ಅಲ್ಲಿಗೆ ಬಂದವರು ಮಮತಾ ಮೇಡಮ್, ಇವತ್ತು ಅವರು ಈ ವೇದಿಕೆಯಲ್ಲಿ ಕನ್ನಡ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅಭಿಮಾನ ಸಂಗತಿ. SDMC ಅಧ್ಯಕ್ಷರು ಬಂದಿದ್ದಾರೆ. ಯಾಕೆ ನಾವು ಮನಸ್ಸು ಮಾಡಿದರೆ ಮಹಮ್ಮದ್ ಕುಕ್ಕಳ್ಳಿಯವರು ನಮ್ಮ ವಿದ್ಯಾರ್ಥಿ, ಹಿರಿಯ ವಿದ್ಯಾರ್ಥಿ. ಇವತ್ತು ರಾಷ್ಟ್ರವನ್ನು ಒಗ್ಗೂಡಿಸುವ ಶಕ್ತಿ ಅವರಲ್ಲಿದೆ. ಇದಕ್ಕೆಲ್ಲ ಸರ್ವಶಕ್ತನಾದ ಭಗವಂತ, ನಮಗೆ ದೇವರು ಹಲವು, ದೇವರು ಒಬ್ಬನೇ. ಈ ರೀತಿಯಲ್ಲಿ ನಾವು ಕೋಟ್ಯಾಂತರ ಜನ ಇದ್ದೇವೆ. ಈ ಎಲ್ಲ ಮನಸ್ಸುಗಳು ಒಂದಾದರೆ ನಾವು ಸಾಧಿಸುವಂಥ ಕೆಲಸಗಳು ಖಂಡಿತ ಪರಿಪೂರ್ಣ ಆಗ್ತದೆ ಎನ್ನುವುದಕ್ಕೆ ಇವತ್ತು ಹಿರಿಯರೆಲ್ಲ ಇದ್ದಾರೆ ವೇದಿಕೆಯಲ್ಲಿ. ಅವರು ಹೇಳಿರುವಂಥ ಮಾತುಗಳಿಗೆ ಸಾಕ್ಷಿ. ಅವಕಾಶಕ್ಕಾಗಿ ವಂದಿಸ್ತೇನೆ. ನಮಸ್ಕಾರ.